ನಮಸ್ಕಾರ ವೀಕ್ಷಕರೇ. ಭಟ್ಟಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಚೈತನ್ಯ ಮೂಡಿಸಿ ಭವಿಷ್ಯ ರೂಪಿಸುವಲ್ಲಿ ಮುಂದಾದ ಕಾಲೇಜು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು. ಚಿಂತಾಮಣಿ ತಾಲೂಕಿನ ಭಟ್ಟಳ್ಳಿ ಗ್ರಾಮ ಆಂಧ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು, ಈ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೆ. ಈ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಮುನ್ರೆಡ್ಡಿ. ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಮತ್ತು ಫಲಿತಾಂಶವನ್ನು ಉತ್ತಮಪಡಿಸಲು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ತೋರುತ್ತಿರುವ ಬದ್ಧತೆ ನಿಜಕ್ಕೂ ಶ್ಲಾಘನೀಯ. ಖಾಸಗಿ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಿಗೆ ತೀವ್ರ ಪೈಪೋಟಿ ಒಡ್ಡುತ್ತಿರುವ ಸಮಯದಲ್ಲಿ ಡಾಕ್ಟರ್ ಮುನ್ರೆಡ್ಡಿರವರು ಶಿಸ್ತುಬದ್ಧ ಆಡಳಿತ, ಪರಿಣಾಮಕಾರಿ ಬೋಧನೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಪರೀಕ್ಷೆಗೆ ತಯಾರಾಗಲು ಎಲ್ಲ ಸಿದ್ಧತೆಗಳು ಮಾಡಿದ್ದು, ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಿ ಆತ್ಮಸ್ಥೈರ್ಯ ತುಂಬಿ ಕಾಲೇಜಿಗೆ ಮತ್ತು ಪೋಷಕರ ಕನಸು ನನಸು ಮಾಡಲು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೂ ವಿಶೇಷ ತರಗತಿಗಳನ್ನು ನಡೆಸುವುದರ ಮೂಲಕ ಭಟ್ಟಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಕಾರ್ಯವೈಖರಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು. ಭಟ್ಟಳ್ಳಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ನಡೆಯುತ್ತಿದ್ದು, ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್, ಉತ್ತಮ ಗ್ರಂಥಾಲಯ, ವೃತ್ತಿಪರ ಮಾರ್ಗದರ್ಶನ, ಯೋಗ, ಕರಾಟೆ, ಶುದ್ಧ ಕುಡಿಯುವ ನೀರು, ಆಟದ ಮೈದಾನ, ಪೋಷಕರು ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸಮಾಲೋಚನೆ, ಪ್ರತಿ ತಿಂಗಳು ಮಾಸಿಕ ಪರೀಕ್ಷೆಗಳು ನಡೆಯುತ್ತಿದ್ದು, ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯಗಳೊಂದಿಗೆ ಉತ್ತಮ ಬೋಧನೆ, ಹೆಚ್ಚು ಫಲಿತಾಂಶಕ್ಕಾಗಿ SSLC ಮುಗಿದ ನಂತರ ಭಟ್ಟಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ತಮ್ಮ ವಿದ್ಯಾರ್ಥಿಗಳನ್ನು ದಾಖಲು ಮಾಡಬೇಕೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ಪೋಷಕರಿಗೆ ಮನವಿ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಾವು ನಮ್ಮ ಚಿಂತಾಮಣಿ ಸುದ್ದಿ ವಾಹಿನಿಯಿಂದ ಬಂದಿದ್ದೀವಿ. ಸರ್ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭಟ್ಟಳ್ಳಿ ಒಂದು ಪ್ರಾಂಶುಪಾಲರ ಒಂದು ಚೇಂಬರಲ್ಲಿದ್ದೀವಿ ಈಗ. ಸರ್ ಈಗ ಸಮಯ ಬಂದು 8:30 ಆಗಿದೆ. ಆದ್ರೂ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಒಂದು ಇಷ್ಟೊತ್ತುವರೆಗೂ ಒಂದು ತಾವು ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂತಂದರೆ ಒಂದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವತ್ತು ಸರ್ಕಾರಿ ಕಾಲೇಜು ಅಥವಾ ಶಾಲೆಗಳಲ್ಲಿ ತಮ್ಮ ಒಂದು ದಿನನಿತ್ಯದ ಒಂದು ಕೆಲಸಗಳು ಮಾಡೋದರಲ್ಲೇ ಸ್ವಲ್ಪ ಭಾಳ ಇದನ್ನು ತೋರಿಸ್ತಾರೆ. ಆದ್ರೂ ಸಹ ತಾವು ಈ ಒಂದು 8:30 ಆದ್ರೂ ಈ ಒಂದು ಸ್ಥಾನದಲ್ಲಿದ್ದು ತಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಸರ್ ಇದರ ಮೂಲ ಉದ್ದೇಶ ಏನು? ಸರ್ ಈಗಾಗಲೇ ಸರ್ಕಾರಿ ಕಾಲೇಜುಗಳು ದಾಖಲಾತಿಗಳು ಕಡಿಮೆ ಆಗಿದೆ, ಫಲಿತಾಂಶ ಕುಸಿದಿದೆ. ಹಾಗಾಗಿ ಸರ್ಕಾರಿ ಕಾಲೇಜನ್ನು ಗಮನಾರ್ಹವಾಗಿ ಬದಲಾವಣೆಯತ್ತ ಕೊಂಡೊಯ್ಯಬೇಕು ಮತ್ತು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಪ್ರಾಚಾರ್ಯರಾಗಿ ಸುಮಾರು 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಇಂದಿನ ವರ್ಷ ಇಡೀ ಜಿಲ್ಲೆಯಲ್ಲಿ 82.7 ಫಲಿತಾಂಶವನ್ನು ಪಡೆಯುವ ಮೂಲಕ ಜಿಲ್ಲೆಯ ಸರ್ಕಾರಿ ಕಾಲೇಜಿನಲ್ಲಿ ಭಟ್ಟಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಥಮ ಸ್ಥಾನ ಪಡೆದಿದೆ ಸರ್. ಈಗ ಇಡೀ ಜಿಲ್ಲೆಯಲ್ಲಿ 100% ಫಲಿತಾಂಶವನ್ನು ನೀಡುವ ಮೂಲಕ ಖಾಸಗಿ ಕಾಲೇಜಿಗಿಂತ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಫಲಿತಾಂಶವನ್ನು ನೀಡಿ ಸರ್ಕಾರಿ ಕಾಲೇಜನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು, ವಿಶೇಷವಾಗಿ ದಾಖಲಾತಿಗಳನ್ನು ಹೆಚ್ಚಿಸಬೇಕು ಅಂತಕ್ಕಂತಹ ಹಿತದೃಷ್ಟಿಯಿಂದ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿ ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ಹೆಣ್ಣು ಮಕ್ಕಳಿಗೂ ಬಾಲಕಿಯರಿಗೂ ಸಹ ವಿಶೇಷವಾದಂಥ ತರಗತಿಗಳನ್ನು ನಿರಂತರವಾಗಿ ನಡೆಸ್ತಾ 3 ತಿಂಗಳಿಂದ ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ ಸರ್. ಯಾಕಂದರೆ ಸರ್ಕಾರಿ ಕಾಲೇಜನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ನಮ್ಮ ಕಾಳಜಿಯಾಗಿದೆ. ಅದರ ಜೊತೆಗೆ ಪ್ರತಿ ತಿಂಗಳು ಮಾಸಿಕ ಪರೀಕ್ಷೆಗಳನ್ನು ನಡೆಸುತ್ತಾ ಅವರ ಪ್ರಗತಿ ಪರಿಶೀಲನೆಯನ್ನು ಮಾಡುತ್ತಾ ನಿರಂತರವಾಗಿ 100% ಫಲಿತಾಂಶ ಪಡಲಿಕ್ಕೆ ಶ್ರಮಿಸ್ತಾ ಇದ್ದೀವಿ ಸರ್. ಸರ್ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಿಗೆ ಮಧ್ಯೆ ತುಂಬ ಪೈಪೋಟಿ ಇದೆ. ಅತಿ ಹೆಚ್ಚು ಜನ, ಭಾಳಷ್ಟು ಜನ ಖಾಸಗಿ ಕಾಲೇಜುಗಳ ಕಡೆ ಜನ ಬೆಂಬಲಿಸ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ತಾವು ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಅಥವಾ ಪೋಷಕರಿಗೆ ಏನು ಹೇಳ್ತೀರಾ ಸರ್? ಸರ್ ಈಗ
ಸರ್ಕಾರಿ ಕಾಲೇಜುಗಳ ಬಗ್ಗೆ ವ್ಯಾಮೋಹ ಕಡಿಮೆಯಾಗಿದೆ. ವ್ಯಾಮೋಹ ಯಾಕೆ ಕಡಿಮೆಯಾಗಿದೆ ಅಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳು ನಡೀತಾ ಇಲ್ವೇನೋ ಅಂತೇಳಿ ಪೋಷಕರಿಗೆ ಒಂದು ಅನುಮಾನ ಇರ್ತಕ್ಕಂಥದ್ದು. ಆದರೆ ನಾವು ಸರ್ಕಾರಿ ಕಾಲೇಜುಗಳಲ್ಲಿ, ಬಟಳ್ಳಿ ಸರ್ಕಾರಿ ಕಾಲೇಜಿನಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರಾತ್ರಿ ತರಗತಿಗಳನ್ನು ನಡೆಸುತ್ತಾ ಪೋಷಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದಾಗ ಪೋಷಕರು ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸೇರಿಸಲಿಕ್ಕೆ ಅವರಲ್ಲಿ ನಂಬಿಕೆ ವಿಶ್ವಾಸ ಮೂಡಿಸ್ತಕ್ಕಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಆಗೇನಾಗ್ತದೆ, ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯೋಗ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ ತರಗತಿ, ವಿಶೇಷ ತರಗತಿಗಳಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ PUCಯಿಂದಲೇ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ತರಬೇತಿ ಕಾರ್ಯಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ತಿಂಗಳು ಮಾಸಿಕ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿಶೇಷವಾಗಿರ್ತಕ್ಕಂಥವರಿಗೆ ಒಂದು ಪ್ರಗತಿಯತ್ತ ಅವರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಶೈಕ್ಷಣಿಕವಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಅದರ ಜೊತೆಯಾಗಿ ರಾತ್ರಿ ತರಗತಿಗಳನ್ನು ನಡೆಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಗಮನಾರ್ಹವಾಗಿ ಆ ಖಾಸಗಿ ಕಾಲೇಜುಗಳ ಕಡೆಗಿಂತ ಇರ್ತಕ್ಕಂಥ ವ್ಯಾಮೋಹ ಸರ್ಕಾರಿ ಕಾಲೇಜಿನ ಕಡೆ ಬರಲಿ ಅಂತಕ್ಕಂತಹ ಹಿತದೃಷ್ಟಿಯಿಂದ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೀವಿ ಸರ್. ಸರ್, ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ತಾವು ಫಲಿತಾಂಶ ಏನು ನಿರೀಕ್ಷೆ ಮಾಡಿದ್ದೀರಿ ಸರ್? ಸರ್, ನಾವು ಈ ರೀತಿ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸಿ ವಿಶೇಷ ತರಗತಿಗಳನ್ನು ರಾತ್ರಿಯೆಲ್ಲ ಮಾಡಿರೋದ್ರಿಂದ ಗಂಡು ಮಕ್ಕಳನ್ನು ಇಲ್ಲೇ ಉಳಿಸ್ಕೊಂಡು 6 ತಿಂಗಳಿಂದ ವಿಶೇಷವಾದಂತಹ ಅವರಿಗೆ ತರಬೇತಿಯನ್ನು ನೀಡಿರೋದ್ರಿಂದ ಶಿಕ್ಷಣದ ಬಗ್ಗೆ ಈ ಬಾರಿ 100% ಫಲಿತಾಂಶ ನಮ್ಮ ಕಾಲೇಜ್ ಬರುತ್ತೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ ಸರ್. ಸರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಟ್ಲಳ್ಳಿ ಒಂದು ವ್ಯಾಸಂಗದ ಬಗ್ಗೆ, ಮಕ್ಕಳಿಗೆ ಒಂದು ನೀಡ್ತಕ್ಕಂತಹ ಬೋಧನೆಯ ಬಗ್ಗೆ ತಾವುಗಳು ಆ ಮಕ್ಕಳ ಪೋಷಕರಿಗೆ ಏನು ಹೇಳ್ತೀರಾ ಸರ್? ಸರ್, ಈ ಭಾಗದ ಎಲ್ಲ ಪೋಷಕರಿಗೆ ಬಟ್ಲಳ್ಳಿ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಮುನ್ರೆಡ್ಡಿಯಾದ ನಾನು ವಿನಂತಿಸುವುದೇನೆಂದರೆ, ನಮ್ಮ ಸರ್ಕಾರಿ ಕಾಲೇಜು ಒಂದು ಜಿಲ್ಲೆಯಲ್ಲೇ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಏಕೆಂದರೆ ಕಳೆದ ಬಾರಿ ವಾಣಿಜ್ಯ ವಿಭಾಗದಲ್ಲಿ 100ಕ್ಕೆ 100% ಫಲಿತಾಂಶ ಬಂದಿತ್ತು. ಜಿಲ್ಲೆಯಲ್ಲಿ 82.7% ತೆಗೆದುಕೊಳ್ಳುವ ಮೂಲಕ ಸರ್ಕಾರಿ ಕಾಲೇಜಿನಲ್ಲೇ ಪ್ರಥಮ ಬಂದಿತ್ತು. ಈ ವರ್ಷವೂ ಸಹ 100% ಫಲಿತಾಂಶ ಬರುತ್ತೆ. ಎಲ್ಲ ಪೋಷಕರು ಸಹ ಖಾಸಗಿ ಕಾಲೇಜಿಗಿಂತ ಗುಣಮಟ್ಟವಾದಂತಹ ಶಿಕ್ಷಣವನ್ನು ಬಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೀಡುತ್ತಿದ್ದೇವೆ. ಈಗಾಗಲೇ ದಾಖಲಾತಿ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಪೋಷಕರು ಸರ್ಕಾರಿ ಕಾಲೇಜಿನಲ್ಲಿರ್ತಕ್ಕಂತಹ ಗುಣಾತ್ಮಕ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಲಿಕ್ಕೆ ನಮ್ಮ ಸರ್ಕಾರಿ ಕಾಲೇಜಿಗೆ ಸೇರಿಸಬೇಕು ಅಂತೇಳಿ ಪೋಷಕರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀನಿ ಸರ್. ನನ್ನ ಹೆಸರು ನವಾಜ್ ಜೀವಿ. ನಾನು ದ್ವಿತೀಯ PUC ಬಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಪ್ರಾಂಶುಪಾಲರು ಮುನ್ರೆಡ್ಡಿ ಸರ್ ಅವರು ಬೆಳಿಗ್ಗಿನಿಂದ ಸಾಯಂಕಾಲವರೆಗೂ, ಅಂದರೆ ಬೆಳಗ್ಗೆ 8:30ರಿಂದ ಸಾಯಂಕಾಲ 9:30ವರೆಗೆ ರಾತ್ರಿಯ ವಿಶೇಷ ತರಬೇತಿಗಳನ್ನು ತೆಗೆದುಕೊಂಡು ನಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮ ಪಡುತ್ತಿದ್ದಾರೆ. ಕುಂದಾಪುರ ತಾಲೂಕಿನ ಯಾವುದೇ ಪ್ರೌಢ ಕಾಲೇಜು ಅಥವಾ ಸರ್ಕಾರಿ ಕಾಲೇಜುಗಳಾಗಲಿ ಇಂತಹ ಶ್ರಮವನ್ನು ಪಡೆಯುವವರು ಯಾರನ್ನು ನೋಡಲು ಸಾಧ್ಯವಿಲ್ಲ. ನಮ್ಮ ಕಾಲೇಜಿನಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜನ್ನು ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ತರಬೇಕೆಂದು ನಮ್ಮ ಪ್ರಾಂಶುಪಾಲರು ಶ್ರಮಿಸಿ ರಾತ್ರಿ ದಿನವನ್ನದೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಓದಿಸಿದ್ದೆ ಅವರು ಮನೆಗೆ ತೆರಳುತ್ತಾರೆ. ನಮ್ಮ ಈ ಗ್ರಾಮೀಣ ಬಟ್ಲಹಳ್ಳಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ ನೀಡುವ ಸಲಹೆಯೆಂದರೆ, ನಮ್ಮ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಸೇರಿದರೆ ನಮ್ಮ ಮುನ್ರೆಡ್ಡಿ ಸಾರು, ಪ್ರಾಂಶುಪಾಲರಾದ ಮುನ್ರೆಡ್ಡಿ ಸಾರ್ ಅವರು ಮತ್ತು ಉಪನ್ಯಾಸ ವರ್ಗದವರು ಅತ್ಯಂತ ಹೆಚ್ಚಿನ ಶಿಸ್ತು, ಅದರ ಜೊತೆಗೆ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಅವರು ಕೂಡ ಶ್ರಮ ಪಡುತ್ತಾರೆ. ನಾನು ಕಾಲೇಜಿಗೆ ಸೇರುವುದು ಅದೃಷ್ಟವನ್ನು ಭಾವಿಸಿದ್ದೇನೆ. ಈಗ ಇರುವ ದ್ವಿತೀಯ PUC ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯಲು ನಮ್ಮ ಮುನ್ರೆಡ್ಡಿ ಸಾರು ನಮಗೆ ಹೆಚ್ಚಿನ ಗಮನ ನೀಡಿದ್ದಾರೆ. ಎಲ್ಲ ಈ ಗ್ರಾಮೀಣ ಭಾಗದ ಎಲ್ಲ ಜನರು ನಮ್ಮ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಬೇಕೆಂದು ಸಲಹೆ ನೀಡುತ್ತೇನೆ. ನನ್ನ ಹೆಸರು ಸ್ವಪ್ನ. ನಾನು ದ್ವಿತೀಯ PUCಯಲ್ಲಿ ಓದುತ್ತಿದ್ದೀನಿ.
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ನಮ್ಮ ಪ್ರಾಂಶುಪಾಲರಾದಂತಹ ನಮ್ಮ ಡಾಕ್ಟರ್ ಮುಂಡೇಡಿ ಸರ್ ಅವರು ನಮಗೆ ರಾತ್ರಿ ವೇಳೆಗಳೆಲ್ಲ 9:30 ಕ್ಲಾಸುಗಳು ನಡೆದು ಮತ್ತು ಬೆಳಗ್ಗೆ 8 ಗಂಟೆಯಿಂದ ಕ್ಲಾಸುಗಳು ನಡೆದು ನಮ್ಮ ಎಲ್ಲ ಕಾಲೇಜಿನ ಉಪನ್ಯಾಸಕ ವರ್ಗದವರು ಮತ್ತು ನಮ್ಮ ಪ್ರಾಂಶುಪಾಲರಿಗೂ ನಮಗೆ ಹಾಗೆಯೇ ರಾತ್ರಿ ವೇಳೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಹ 9:30 ಕ್ಲಾಸುಗಳನ್ನು ತರಗತಿಯನ್ನು ಮಾಡುತ್ತಿದ್ದಾರೆ. ಮತ್ತು ನಮ್ಮ ಪೋಷಕರು ಎಲ್ಲರೂ ಬಂದು ನಮ್ಮನ್ನು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಮತ್ತು ನಮ್ಮ ಡಾಕ್ಟರ್ ಮುಂಡೇಡಿ ಸರ್ ಅವರು ಪ್ರಾಂಶುಪಾಲರವರು ಗಂಡು ಮಕ್ಕಳಿಗೆ ಇಲ್ಲೇ ಕಾಲೇಜಿನಲ್ಲಿ ಇರುವಂತಹ ವ್ಯವಸ್ಥೆ ಮಾಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲ ಹಾಸ್ಟೆಲ್ಗಳಲ್ಲಿ ಎಲ್ಲ ಮಾಡಿ ಇಂತಹ ಎಲ್ಲ ವ್ಯವಸ್ಥೆಗಳು ಮಾಡುತ್ತಿದ್ದಾರೆ. ನಾವು ನಮ್ಮ ಕಾಲೇಜ್ಗೆ 100% ಫಲಿತಾಂಶವನ್ನು ತಂದು ನಾವು ಅವರಿಗೆ ಟೀಚರ್ಸ್ಗೆ ಎಲ್ಲರಿಗೂ ಕೀರ್ತಿಯನ್ನು ತಂದು 100% ಫಲಿತಾಂಶವನ್ನು ನಾವು ಕೊಡುತ್ತೇವೆ ಎಂದು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲರೂ SLC ಮುಗಿದಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಖಾಸಗಿ ಕಾಲೇಜಿಗೆ ಸೇರಿದ ನಮ್ಮ ಗೌರ್ಮೆಂಟ್ PU ಕಾಲೇಜ್ ಬಟ್ಲಹಳ್ಳಿಗೆ ಸೇರಬೇಕು ಅಂತಹ ವಿನಂತಿಸಿಕೊಂಡು. ಬೆಳಗ್ಗೆ ಎಷ್ಟೊತ್ತಿಂದ ಕ್ಲಾಸ್ಗಳು ತಗೊಳ್ತಾರೆ, ರಾತ್ರಿ ಎಷ್ಟೊತ್ತವರೆಗೂ ಮುಗಿಯುತ್ತಮ್ಮ? ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9:30ವರೆಗೂ ವಿಶೇಷ ತರಗತಿಗಳನ್ನು ನಡೆಸುತ್ತಾರೆ ಸರ್. ಯಾಕಮ್ಮ ರಾತ್ರಿ ಹೊತ್ತು ತಗೊಳ್ತಾ ಇರೋದು? ಸರ್ಕಾರಿ ಕಾಲೇಜುಗಳಲ್ಲಿ ಫಲಿತಾಂಶ ನೀಡುವುದಕ್ಕೆ ಸರ್. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮುಂಡೇಡಿ ಸರ್ ಅವರು ದಾಖಲಾತಿಗಳನ್ನು ಹೆಚ್ಚಿಸಲು ಹೆಚ್ಚು ಶ್ರಮವನ್ನು ಕೊಡುತ್ತಾರೆ ಸರ್. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯನ ರೂಪಿಸಲಿಕ್ಕೆ ಇಲ್ಲಿನ ಒಂದು ಪ್ರಾಂಶುಪಾಲರು ಮತ್ತು ಬೋಧಕ ವರ್ಗದವರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ಓಕೆ.